ಒಂದು ವೇಳೆ ಎಫ್ಸ್ಟೀನ್ ಫೈಲಲ್ಲಿ ರಾಹುಲ್ ಗಾಂಧಿಯ ಹೆಸರು ಇರ್ತಾ ಇದ್ರೆ ಏನಾಗ್ತಾ ಇತ್ತು, ಸೋನಿಯಾ ಗಾಂಧಿಯ ಹೆಸರು ಇರ್ತಾ ಇದ್ರು ಏನಾಗ್ತಾ ಇತ್ತು, ಅದು ಬಿಡಿ ಪ್ರಿಯಾಂಕಾ ಗಾಂಧಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಇನ್ಯಾವುದೇ ನಾಯಕರ ಹೆಸರು ಇರ್ತಾ ಇದ್ರೆ ಅದಕ್ಕೆ ಬಿಜೆಪಿಯ ಪ್ರತಿಕ್ರಿಯೆ ಹೇಗಿರ್ತಾ ಇತ್ತು, ಅದರ ಕಾರ್ಯಕರ್ತರ ಹೇಳಿಕೆಗಳು ಹೇಗಿರ್ತಾ ಇದ್ದವು, ಬಿಜೆಪಿಯ ಸಚಿವರು ಮತ್ತು ಸಂಸದರು ಯಾವೆಲ್ಲ ರೀತಿಯಲ್ಲಿ ಟೀಕೆ ಮಾಡ್ತಾ ಇದ್ರು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಆದರೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಹಲವು ಬಾರಿ ಎಫ್ಸ್ಟೀನ್ ಫೈಲಲ್ಲಿ ಕಾಣಿಸಿಕೊಂಡಿದ್ರು ಮತ್ತು ಅವರೇ ಸ್ವತಃ ಎಫ್ಸ್ಟೀನ್ ಅನ್ನು ಭೇಟಿಯಾಗಿರುವುದನ್ನು ಒಪ್ಪಿಕೊಂಡಿದ್ರು. ಈ ಬಿಜೆಪಿ ಬೆಂಬಲಿಗರು ಅವರನ್ನು ಸಮರ್ಥಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅವರ ರಾಜೀನಾಮೆಯನ್ನು ಪಡೆದುಕೊಳ್ತಾನೂ ಇಲ್ಲ. ಎಲ್ಲಿಯವರೆಗೆ ಅಂದರೆ ಮುಖ್ಯವಾಹಿನಿಯ ಮೀಡಿಯಾದ ಆಂಕರ್ಗಳು ಕೂಡ ಅವರನ್ನು ಸಮರ್ಥಿಸುವ ಕೆಳಮಟ್ಟಕ್ಕೆ ಇಳಿದಿದ್ದಾರೆ. ಆತನನ್ನು ಪವರ್ ಬ್ರೋಕರ್ ಎಂದು ಹೇಳಿ ಆತನ ಪಾತಕತನವನ್ನು ಅಡಗಿಸ್ತಾ ಇದ್ದಾರೆ. ದೇಶದ ಹಿತಕ್ಕಾಗಿ ಹರ್ದೀಪ್ ಸಿಂಗ್ ಪುರಿ ಪಾತಕಿಯನ್ನು ಭೇಟಿಯಾಗಿದ್ದಾರೆ ಎಂಬ ರೀತಿಯಲ್ಲಿ ಸಮರ್ಥನೆಯಲ್ಲಿ ತೊಡಗಿದ್ದಾರೆ. Jeffrey Epstein was convicted of major crimes like pedophilia, of rape, raping underage girls, all of that. But the fact also is that he had a separate life. Professionally, he was a power broker. He used to introduce one person to the other. It was his job to keep track of what is happening in the corridors of power, and any mention by him of any individual doesn't mean that that individual naturally was going to his island or was involved in any kind of sexual crime. ಅಲ್ಲದೆ ಭಾರತ ಮತ್ತು ಅಮೆರಿಕದ ವ್ಯಾಪಾರ ಸಂಬಂಧವನ್ನು ಕುದುರಿಸಲು ಮತ್ತು ವೃದ್ಧಿಸಲು ಎಫ್ಸ್ಟೀನ್ ಜೊತೆ ಸಂಪರ್ಕದಲ್ಲಿದೆ ಎಂದು ಹರ್ದೀಪ್ ಸಿಂಗ್ ಪುರಿ ಹೇಳಿಕೊಂಡಿದ್ದಾರೆ. ಓರ್ವ ಲೈಂಗಿಕ ಪಾತಕಿಯ ಜೊತೆ ಯಾವ ವ್ಯಾಪಾರ ಸಂಬಂಧವನ್ನು ಕುದುರಿಸಲು ಭಾರತ ಸರ್ಕಾರ ಆಸಕ್ತಿ ವಹಿಸಿತ್ತು ಎಂಬುದು ಅರ್ಥ ಆಗ್ತಾ ಇಲ್ಲ. ನನಗೆ ಒಬ್ಬ ಭಯೋತ್ಪಾದಕನ ಜೊತೆ ಸಂಪರ್ಕ ಇದೆ ಎಂದಾದರೆ ಅದರ ಅರ್ಥ ನಾನು ಭಯೋತ್ಪಾದಕ ಎಂದಾಗುತ್ತದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಅಂದಹಾಗೆ ಈ ಎಫ್ಸ್ಟೀನ್ ಅನ್ನು ಭೇಟಿಯಾಗುವಾಗ ಈ ಹರ್ದೀಪ್ ಸಿಂಗ್ ಪುರಿ ಬಿಜೆಪಿ ಪಕ್ಷ ಸೇರಿದ್ದರೆ ಹೊರತು ಮಂತ್ರಿಮಂಡಲದಲ್ಲಿ ಇರಲಿಲ್ಲ. ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇಲ್ಲದ ವ್ಯಕ್ತಿ ಅಮೆರಿಕದ ಜೊತೆ ವ್ಯಾಪಾರ ಸಂಬಂಧ ಕುದುರಿಸಲು ಹೇಗೆ ಸಾಧ್ಯ ಎಂದು ಅರ್ಥ ಆಗ್ತಾ ಇಲ್ಲ. ಮಂತ್ರಿಯೂ ಅಲ್ಲದ ವ್ಯಕ್ತಿಯನ್ನು ಮೋದಿ ಸರ್ಕಾರ ವ್ಯಾಪಾರ ಸಂಬಂಧ ಕುದುರಿಸಲು ಬಳಸಿಕೊಳ್ಳುತ್ತದ, ಅಥವಾ ಈ ಎಫ್ಸ್ಟೀನ್ ಅನ್ನು ಬಳಸಿ ಆತನ ವಶೀಲಿಯಿಂದಲೇ ಇವರು ಆ ಬಳಿಕ ಮಂತ್ರಿ ಆದರ ಅನ್ನುವ ಅನುಮಾನ ಕಾಡ್ತಾ ಇದೆ. ಯಾಕೆ ಇಂಥದ್ದೊಂದು ಅನುಮಾನ ಅಂದರೆ ಎಫ್ಸ್ಟೀನ್ ಮತ್ತು ಹರ್ದೀಪ್ ಸಿಂಗ್ ಪುರಿ ನಡುವೆ ಕೊನೆಯ ಅಧಿಕೃತ ಇಮೇಲ್ ಜೂನ್ 2017 ಅದಾಗಿ 3 ತಿಂಗಳಿಗೆ ಅಂದರೆ ಸೆಪ್ಟೆಂಬರ್ 2017 ಈ ಪುರಿಯನ್ನು ಕೇಂದ್ರ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ. ಇದರ ನಂತರ ಅವರಿಬ್ಬರ ನಡುವೆ ಅಧಿಕೃತ ಸಂಪರ್ಕದ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಹರ್ದೀಪ್ ಸಿಂಗ್ ಪುರಿ ಅವರು 2014 ಡಿಸೆಂಬರ್ 24 ಕಳುಹಿಸಿದ ಇಮೇಲ್ ಈಗ ಬಹಿರಂಗವಾಗಿದೆ. ಹ್ಯಾವ್ ಫನ್, ನಾಟ್ ದ್ಯಾಟ್ ಯು ರಿಕ್ವೈರ್ ಎಂಕರೇಜ್ಮೆಂಟ್ ಫ್ರಮ್ ಅದರ್ಸ್ ಟು ಡೂ ದ್ಯಾಟ್ ಎಂದು ಅವರು ಬರೆದಿದ್ದಾರೆ. ಇದು ಯಾವ ರೀತಿಯ ಬಿಸಿನೆಸ್ ಭಾಷೆ? ಈ ಭಾಷೆ ನೋಡುವಾಗ ಹರ್ದೀಪ್ ಸಿಂಗ್ ಪುರಿಗೆ ಈ ಎಫ್ಸ್ಟೀನ್ ಯಾವ ರೀತಿಯ ಫನ್ ಮಾಡ್ತಾ ಇದ್ದ ಅನ್ನುವುದು ಗೊತ್ತಿತ್ತು ಎಂದು ನಿಮಗೂ ಅನಿಸುವುದಿಲ್ವೇ? ಇನ್ನು ಇದೇ ದಿನ ಹರ್ದೀಪ್ ಸಿಂಗ್ ಪುರಿ ಅವರು ಎಫ್ಸ್ಟೀನ್ಗೆ ಕಳುಹಿಸಿದ ಮೊದಲ ಇಮೇಲ್ನಲ್ಲಿ ಪ್ಲೀಸ್ ಲೆಟ್ ಮೀ ನೋ ವೆನ್ ಯು ಆರ್ ಬ್ಯಾಕ್ ಫ್ರಮ್ ಯುವರ್ ಎಕ್ಸ್ಟೋಟಿಕ್ ಐಲ್ಯಾಂಡ್ ಎಂದು ಬರೆಯುತ್ತಾರೆ. ಅಂದರೆ ಹರ್ದೀಪ್ ಸಿಂಗ್ ಪುರಿಗೆ ಎಫ್ಸ್ಟೀನ್ನ ಲೈಂಗಿಕ ಪಾತಕತನದ ದ್ವೀಪದ ಬಗ್ಗೆ ಮತ್ತು ಅಲ್ಲಿ ನಡೀತಾ ಇದ್ದ ಚಟುವಟಿಕೆಗಳ ಬಗ್ಗೆ ಮೊದಲೇ ಮಾಹಿತಿ ಇತ್ತು ಎಂದು ಇದು ಹೇಳ್ತಾ ಇಲ್ವೇ? ಇನ್ನು ಹರ್ದೀಪ್ ಸಿಂಗ್ ಪುರಿ ಮೊದಲಿಗೆ ಲಿಂಕ್ಡ್ ಇನ್ ಸ್ಥಾಪಕ ರೀಡ್ ಹೋಪ್ಮೆನ್ ಅವರನ್ನು ಭೇಟಿಯಾಗಲು ಈ ಲೈಂಗಿಕ ಪಾತಕಿಯನ್ನು ಬಳಸಿಕೊಂಡಿದ್ರು. ಅವರ ಭೇಟಿ ಸ್ಪಷ್ಟವಾದ ಬಳಿಕ ಹೋಪ್ಮೆನ್ ಸೆಪ್ಟೆಂಬರ್ 25, 2014 ಹರ್ದೀಪ್ ಸಿಂಗ್ ಪುರಿಗೆ ಸಂದೇಶ ಕಳುಹಿಸಿದ್ರು. ಅದರಲ್ಲಿ ಎಫ್ಸ್ಟೀನ್ಗೆ ಜನರ ಬಗ್ಗೆ ಎಕ್ಸ್ಕ್ವೈಸಿಟ್ ಟೇಸ್ಟ್ ಇದೆ ಎಂದು ಬರೆದಿದ್ದಾರೆ. ಇದಕ್ಕೆ ಅಂದೇ ಉತ್ತರಿಸಿದ ಪುರಿ ಅವರು ಇನ್ ಜೆಫ್ರೀಸ್ ಟೇಸ್ಟ್ ಇನ್ ಪೀಪಲ್ ಐ ಹ್ಯಾವ್ ನೋ ಡೌಟ್ ಹಿಸ್ ಇನ್ಸ್ಟಿಕ್ಟ್ಸ್ ಆರ್ ಈವನ್ ಬೆಟರ್ ಎಂದು ಬರೆದಿದ್ದಾರೆ. ಇದೆಲ್ಲ ಯಾವ ರೀತಿಯ ಬಿಸಿನೆಸ್ ಭಾಷೆ ಎಂದು ಅರ್ಥ ಆಗ್ತಾ ಇಲ್ಲ. ಒಂದು ಸರ್ಕಾರದ ಪರವಾಗಿ ವ್ಯಾಪಾರ ಕುದುರಿಸುವ ಮಧ್ಯವರ್ತಿ ಆವಾಗಲೇ ಲೈಂಗಿಕ ಅಪರಾಧಿ ಎಂದು ಘೋಷಿಸಲ್ಪಟ್ಟಿದ್ದ, ಜೈಲಿಗೂ ಹೋಗಿದ್ದ, 13 ತಿಂಗಳ ಕಾಲ ಜೈಲುವಾಸ ಅನುಭವಿಸಿದ್ದ ವ್ಯಕ್ತಿಯೊಂದಿಗೆ ಈ ರೀತಿಯಲ್ಲಿ ಒಡನಾಡುವುದು ಎಷ್ಟು ಸರಿ?
ಹರ್ದಿಕ್ ಪುರಿಗೆ ಈ ಪಾತಕಿಯ ಕ್ರೌರ್ಯದ ಬಗ್ಗೆ ಗೊತ್ತಿತ್ತು ಎಂಬುದನ್ನೇ ಈ ಎಲ್ಲ ಮಾಹಿತಿಗಳು ತಿಳಿಸುತ್ತವೆ. ಅಮೆರಿಕದ ನ್ಯಾಯಾಂಗ ಇಲಾಖೆಯೇ ಈ ಇಮೇಲ್ ಅನ್ನು ಬಹಿರಂಗಪಡಿಸಿದೆ. ಮಾತ್ರ ಅಲ್ಲ, ಹರ್ದೀಪ್ ಸಿಂಗ್ ಪುರಿ ಅವರು ಈ ಯಾವ ಇಮೇಲ್ ಅನ್ನು ನಿರಾಕರಿಸಿಲ್ಲ. ಮಾತ್ರ ಅಲ್ಲ, ನಿಜ ಎಂದೇ ಒಪ್ಕೊಂಡಿದ್ದಾರೆ. ಆದರೂ ಈ ಹರ್ದೀಪ್ ಸಿಂಗ್ ಪುರಿ ಅವರನ್ನು ಕೇಂದ್ರ ಸರ್ಕಾರ ರಕ್ಷಿಸ್ತಾ ಇದೆ. ಅವರನ್ನು ಸಚಿವ ಸಂಪುಟದಿಂದ ಹೊರಹಾಕ್ತಾ ಇಲ್ಲ. ಎಫ್ಸ್ಟೀನ್ ಜೊತೆ ಕಾಣಿಸಿಕೊಂಡ ಜಗತ್ತಿನ ವಿವಿಧ ರಾಷ್ಟ್ರಗಳ ಹಲವು ಸಚಿವರು ಮತ್ತು ಸಂಸದರು ಈಗಾಗಲೇ ರಾಜೀನಾಮೆ ಕೊಟ್ಟು ಹೊರ ಹೋಗಿದ್ದಾರೆ. ಆದರೆ ಈ ಹರ್ದೀಪ್ ಸಿಂಗ್ ಪುರಿಯನ್ನು ಮಾತ್ರ ಬಿಜೆಪಿ ರಕ್ಷಿಸ್ತಾ ಇದೆ. ಕಾರ್ಯಕರ್ತರು ಬೆಂಬಲಿಸ್ತಾ ಇದ್ದಾರೆ. ಲೈಂಗಿಕ ಪಾತಕಿಯ ಜೊತೆ ಸಂಬಂಧ ಇಟ್ಟುಕೊಂಡವರು ಸಚಿವ ಸಂಪುಟದಲ್ಲಿ ಬೇಡ ಎಂದು ಹೇಳುವ ಧೈರ್ಯ ಯಾವ ಕಾರ್ಯಕರ್ತರಿಗೂ ಇಲ್ಲ. ಮತ್ತದೇ ಪ್ರಶ್ನೆಯನ್ನು ಕೇಳ್ತೇನೆ, ಒಂದು ವೇಳೆ ಹರ್ದೀಪ್ ಸಿಂಗ್ ಪುರಿ ಅವರ ಜಾಗದಲ್ಲಿ ರಾಹುಲ್ ಗಾಂಧಿ ಇರ್ತಾ ಇದ್ರೆ ಏನಾಗ್ತಾ ಇತ್ತೋ, ಸೋನಿಯಾ ಗಾಂಧಿ ಇರ್ತಾ ಇದ್ರೆ ಏನಾಗ್ತಾ ಇತ್ತೋ, ಪ್ರಿಯಾಂಕಾ ಗಾಂಧಿ ಇರ್ತಾ ಇದ್ರೆ ಏನಾಗ್ತಾ ಇತ್ತೋ, ಅಥವಾ ಕಾಂಗ್ರೆಸ್ನ ಯಾವುದೇ ನಾಯಕ ಇರ್ತಾ ಇದ್ರೆ ಬಿಜೆಪಿಯ ಪ್ರತಿಕ್ರಿಯೆ ಹೇಗಿರ್ತಾ ಇತ್ತೋ? ನಮ್ಮ ಮೀಡಿಯಾಗಳು ಏನು ಹೇಳ್ತಾ ಇದ್ವು? ಈ ಲೈಂಗಿಕ ಪಾತಕಿಯನ್ನು ಪವರ್ ಬ್ರೋಕರ್ ಎಂದು ಅವು ಪರಿಚಯಿಸ್ತಾ ಇತ್ತಾ, ಅಥವಾ ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಹರಾಜು ಹಾಕ್ತಾ ಇತ್ತಾ? ನೀವೇ ಹೇಳಿ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.